ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಮಾರ್ನಿಂಗ್ ರೊಟೀನ್ ಮತ್ತು ಇವತ್ತು ನಾನು ಬಂಡಿ ಮಂಕಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಆಷಾಢ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆಷಾಢ ಇಲ್ಲ ಅಂದರೂ ಕೂಡ ನಾನು ಟ್ಯೂಸ್ಡೇ ಇಲ್ಲ ಫ್ರೈಡೇ ಟೆಂಪಲ್ಗೆ ಹೋಗ್ತಾ ಇದ್ದೆ. ಸೊ ಇವತ್ತು ವ್ಲಾಗ್ ಮಾಡಿ ಹಾಕೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಟೆಂಪಲ್ಗೆ ಹೋಗ್ಬೇಕಂತ ಮೊದಲೇ ಡಿಸೈಡ್ ಆಗಿರೋದ್ರಿಂದ ಸೊ ಬೇಗನೆ ಎದ್ದು ಮಾರ್ನಿಂಗ್ ರೊಟೀನ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಆದೆ. ಸೊ ಬೇಗನೆ ಎದ್ದು ಇವತ್ತು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಆಮೇಲೆ ಹೊರಗಡೆ ಎಲ್ಲ ಒರೆಸಿ ನನ್ನ ಡ್ರೆಸ್ ಐರನ್ ಮಾಡ್ಕೊಳ್ಳೋದಾಗಿತ್ತು, ಅದನ್ನು ಐರನ್ ಮಾಡಿ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಅಂತ ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ. ಅದು ತುಂಬ ಫನ್ನಿ ಆಗಿದೆ ನೋಡಿ. ಇವತ್ತು ಇಲ್ಲ ನಾಳೆ ಪೋಸ್ಟ್ ಮಾಡ್ತೀನಿ. ಸೊ ರೆಡಿಯಾಗಿ ಟೆಂಪಲ್ಗೆ ಹೊರಟೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಅದರಲ್ಲಿ ಆಷಾಢದ 2ನೇ ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ಲೈನಲ್ಲೇ ಅರ್ಧ ಗಂಟೆ ಕಳೆದೋಗ್ಬಿಡ್ತು, ಅಷ್ಟೊಂದು ರಶ್ ಇತ್ತು. ಅದು ಹೆಂಗೋ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಹೊರಗಡೆ ಪ್ರಸಾದನೂ ಕೊಡ್ತಾಯಿದ್ರು, ಅದನ್ನು ತೊಗೊಂಬಂದ್ವಿ. ಆ್ಯಂಡ್ ಒಳಗಡೆ ಇರೋ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಹಾಕಿ ಬಂದ್ವಿ. ಆಮೇಲೆ ಒಳಗಡೆ ಕಪ್ಪು ಕುಂಕುಮ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಹಚ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಒಬ್ಬಳೇ ಹೋಗಿದ್ದೆ. ಸೊ ಬೇಗ ಹೋಗಿ ಬೇಗ ಬಂದುಬಿಟ್ಟೆ. ತುಂಬ ಬೇಗ ಏನಾಗಿಲ್ಲ, ಸ್ವಲ್ಪ ಕ್ಯೂ ಅಲ್ಲಿ ಟೈಮ್ ಆಯಿತು. ಅದನ್ನು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಎವ್ರಿ ಟ್ಯೂಸ್ಡೇ ಫ್ರೈಡೇ ಸಂಡೇ 7 to 9ವರೆಗೂ ಇರುತ್ತೆ ಓಪನ್ ದೇವಸ್ಥಾನ. ಮಿಕ್ಕಿದ ದಿನ ಎಲ್ಲ 8 to 8ವರೆಗೂ ಇರುತ್ತೆ. ಬರಂಗಿದ್ರೆ ಬೇಗ ಬೆಳಗ್ಗೆ ಬನ್ನಿ. ಸೊ ಅಭಿಷೇಕದ ನೀರು ಹಾಕ್ತಾರೆ ಅವಾಗ. ಮಿಕ್ಕಿದ ದಿನ ಮೀನ್ಸ್ ಆಫ್ಟರ್ನೂನಿಂದ ಇರಲ್ಲ ಅಭಿಷೇಕದ ನೀರು. ಅಮ್ಮನವ್ರಿಗೆ ಅಲಂಕಾರ ಮಾಡಿರ್ತಾರೆ, ಅವಾಗ ಅಲಂಕಾರ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬಂಡಿ ಮಂಕಾಳಮ್ಮ ದೇವಸ್ಥಾನ ಗವಿಪುರಂ ಎಕ್ಸ್ಟೆನ್ಷನಲ್ಲಿ ಬರುತ್ತೆ. ಬಸವನಗುಡಿಯಿಂದನೂ ಬರ್ಬೋದು, ಆಶ್ರಮದಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಬರ್ಬೋದು, ಇಲ್ಲ ಆಟೋದಲ್ಲಾದರೂ ಬರ್ಬೋದು. ಹತ್ರ ಆಗುತ್ತೆ ಬಸವನಗುಡಿಯಿಂದನೂ. ಇಲ್ಲ ಅಂದರೆ ಮಾರುತಿ ಸರ್ಕಲಿಂದ ಬರೋರು ಬರ್ತಾರೆ. ಶ್ರೀನಗರ ಅವೆಲ್ಲ ನಿಯರ್ ಬೈ ಏರಿಯಾಸ್ ಆಗಿರುತ್ತೆ. ಸೊ ಬಸ್ಸಲ್ಲಿ ಬರೋಂಗಿದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಮತ್ತು ಯಾರಾದರೂ ಟೆಂಪಲ್ಗೆ ಹೋಗಿದ್ರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟೆಂಪಲ್. ನಮ್ಮ ಮನೆಗೆ ಹತ್ರ ಆಗುತ್ತೆ ಟೆಂಪಲ್. ಸೊ ಹಾಗಾಗಿ ನಾನು ಟ್ಯೂಸ್ಡೇ ಆರ್ ಫ್ರೈಡೇ ಹೋಗ್ತಾ ಇರ್ತೀನಿ ಟೆಂಪಲ್ಗೆ. ಆ್ಯಂಡ್ ನಮ್ಮ ಮನೆ ದೇವರು ಕೂಡ ಕಾಳಿಕಾ ದೇವ ಆಗಿರೋದ್ರಿಂದ. ಆ್ಯಂಡ್ ಪಕ್ಕದಲ್ಲೇ ವೀರಭದ್ರೇಶ್ವರ ಟೆಂಪಲ್ ಕೂಡ ಇದೆ, ಅದನ್ನು ಒಂದ್ಸರಿ ವ್ಲಾಗ್ ಮಾಡಿ ಹಾಕ್ತೀನಿ ನೋಡಿ. ಈ ವ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮರಿಬೇಡಿ ಆಯಿತಾ. ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದು ನಮ್ಮ ಮನೇಲೂ ಪೂಜೆ ಮಾಡೋದಿತ್ತು, ಪೂಜೆನೂ ಮಾಡ್ಕೊಂಡೆ. ಆ್ಯಕ್ಚುಲಿ ಫಸ್ಟೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಟೈಮ್ ಆಗುತ್ತೆ ಅಂದ್ಕೊಂಡು ಬೇಗ ಬೇಗ ಹೋದೆ. ಆದರೂ ಅಲ್ಲಿ ತುಂಬ ರಶ್ ಆಯಿತು ಇವತ್ತು. ಪರವಾಗಿಲ್ಲ, ಮನೆಗೆ ಬಂದಮೇಲೆ ಪೂಜೆ ಮಾಡೋಣ ಅಂದ್ಕೊಂಡು ಮನೆಗೆ ಬಂದಮೇಲೆ ಪೂಜೆ ಮಾಡಿದೆ. ಆ್ಯಂಡ್ ನಮ್ಗೊಂದು ಪೆಟ್ಟಿದೆ, ಪೆಟ್ಗೆ ಊಟ ಹಾಕಿದೆ, ಅದರ ಜೊತೆ ಸ್ವಲ್ಪ ಆಟ ಆಡಿದೆ. ಆಮೇಲೆ ಮನೇಲಿ ಕೆಲಸ ತುಂಬ ಇತ್ತು ಇವತ್ತು. ಸೊ ಕೆಲಸ ಇದ್ದೇ ಇರುತ್ತೆ ಅಂದ್ಕೊಂಡು ಒಂದು ಅರ್ಧ ಗಂಟೆ ಪೂಜೆ ಮಾಡಿದ್ದೀನಿ ಇವತ್ತು. ಅಂದರೆ ನನಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ, ದೇವಸ್ಥಾನಕ್ಕೆ ಹೋಗೋದಂದ್ರೂ ಕೂಡ ತುಂಬ ಇಷ್ಟ. ಅದಕ್ಕೆ ಶುಕ್ರವಾರ ಎಲ್ಲ ಟ್ಯೂಸ್ಡೇ ಬಂಡಿ ಮಂಕಾಳಮ್ಮ ಟೆಂಪಲ್ಗೆ ಹೋಗ್ತಾ ಇರ್ತೀನಿ, ಮನೇಲೂ ಪೂಜೆ ಮಾಡ್ತಾ ಇರ್ತೀನಿ ಅಂತ ನೆಮ್ಮದಿಗೋಸ್ಕರ. ಆ್ಯಂಡ್ ವ್ಲಾಗ್ ತುಂಬ ಶಾರ್ಟ್ ಆಯ್ತು ಅಂದ್ಬಿಟ್ಟು ಇನ್ನೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಟೇಕ್ ಕೇರ್ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.